ಭಗವದ್ಗೀತೆನ ಸುಮಾರು 5,000 ವರ್ಷಗಳ ಕೆಳಗೆ ಶ್ರೀಕೃಷ್ಣ ತನ್ನ ಗೆಳೆಯನೂ ಭಕ್ತನೂ ಆದ ಅರ್ಜುನನಿಗೆ ಹೇಳಿದ. ಅವರ ಸಂವಾದ ಮಾನವ ಕುಲಕ್ಕೆ ತಿಳಿದಿರುವ ಅತ್ಯಂತ ಶ್ರೇಷ್ಠ ತಾತ್ವಿಕ ಮತ್ತು ಧಾರ್ಮಿಕ ಸಂವಾದಗಳಲ್ಲಿ ಒಂದು. ಈ ಸಂವಾದ ಒಂದು ಯುದ್ಧ ಪ್ರಾರಂಭವಾಗುವ ಸ್ವಲ್ಪ ಮುಂಚೆ ನಡೆಯಿತು. ಇದೊಂದು ಭ್ರಾತೃಹತ್ಯೆಯ ಘೋರ ಯುದ್ಧ. ಇದು ಧೃತರಾಷ್ಟ್ರನ 100 ಮಂದಿ ಗಂಡು ಮಕ್ಕಳು ಮತ್ತು ಧೃತರಾಷ್ಟ್ರನ ತಮ್ಮ ಪಾಂಡುವಿನ ಮಕ್ಕಳಾದ ಪಾಂಡವರ ನಡುವೆ ನಡೆಯಿತು. ಧೃತರಾಷ್ಟ್ರ ಮತ್ತು ಪಾಂಡು ಕುರುವಂಶಕ್ಕೆ ಸೇರಿದ ಅಣ್ಣ ತಮ್ಮಂದ್ರು. ಒಂದು ಕಾಲದಲ್ಲಿ ಭೂಮಿಯನ್ನೇ ಆಳಿದ ರಾಜ ಭರತನ ವಂಶಜರು. ಮಹಾಭಾರತ ಅನ್ನೋ ಹೆಸರು ಬಂದದ್ದು ಆ ಭರತನಿಂದ. ಅಣ್ಣನಾದ ಧೃತರಾಷ್ಟ್ರ ಕುರುಡನಾಗಿಲ್ದೇ ಇದ್ದಿದ್ರೆ ಅವನೇ ಸಿಂಹಾಸನವನ್ನ ಏರ್ತಿದ್ರ. ಆದರೆ ಅವನು ಹುಟ್ಟು ಕುರುಡನಾದೋದ್ರಿಂದ ತಮ್ಮನಾದ ಪಾಂಡುವಿಗೆ ಸಿಂಹಾಸನ ಪ್ರಾಪ್ತವಾಗತ್ತೆ. ಪಾಂಡು ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂತಾನೆ. ಅವನ 5 ಜನ ಮಕ್ಕಳಾದ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರು ಧೃತರಾಷ್ಟ್ರನ ಪೋಷಣೆಗೆ ಒಳಗಾಗ್ತಾರೆ. ಆ ಕಾಲಕ್ಕೆ ವಸ್ತುತಃ ಧೃತರಾಷ್ಟ್ರನೇ ಅರಸನಾಗ್ದ. ಹೀಗೆ ಧೃತರಾಷ್ಟ್ರನ ಮತ್ತು ಪಾಂಡುವಿನ ಮಕ್ಕಳು ಒಂದೇ ರಾಜಕುಟುಂಬದಲ್ಲಿ ಬೆಳೀತಾರೆ. ಶಸ್ತ್ರ ನಿಪುಣರಾದ ದ್ರೋಣಾಚಾರ್ಯರು ಅವರಿಗೆ ಸಮರ ಕಲೆಗಳಲ್ಲಿ ಶಿಕ್ಷಣವನ್ನು ನೀಡ್ತಾರೆ. ಕುಲದ ಪಿತಾಮಹರಾದ ಭೀಷ್ಮರು ಅವರ ಮಾರ್ಗದರ್ಶಕರಾಗ್ತಾರೆ. ಆದರೆ ಧೃತರಾಷ್ಟ್ರನ ಮಕ್ಕಳಿಗೆ, ಅದರಲ್ಲಿಯೂ ಮೊದಲನೆಯವನಾದ ದುರ್ಯೋಧನನಿಗೆ ಪಾಂಡವರು ಅಂದ್ರೆ ದ್ವೇಷ ಮತ್ತೆ ಅಸೂಯ. ಕುರುಡನು ದುರ್ಬಲ ಮನಸ್ಸಿನವನು ಆದ ಧೃತರಾಷ್ಟ್ರನಿಗೆ ರಾಜ್ಯ ತನ್ನ ಮಕ್ಕಳಿಗೆ ಹೋಗ್ಬೇಕು, ಪಾಂಡುವಿನ ಮಕ್ಕಳಿಗಲ್ಲ ಅನ್ನೋ ಅಪೇಕ್ಷೆ ಇರುತ್ತೆ. ದುರ್ಯೋಧನ ಪಾಂಡುವಿನ ಮಕ್ಕಳನ್ನ ಕೊಲ್ಲೋದಕ್ಕೆ ಹಂಚಿಕೆ ಹೂಡ್ತಾನೆ. ಆದರೆ ಚಿಕ್ಕಪ್ಪ ವಿದುರ ಮತ್ತು ಬಂಧುವಾದ ಶ್ರೀಕೃಷ್ಣ ಇವರಿಬ್ಬರ ಎಚ್ಚರಿಕೆ ರಕ್ಷಣೆಯಿಂದ ಮಾತ್ರನೇ ಪಾಂಡವರು ತಮ್ಮನ್ನು ಕೊಲ್ಲುವ ಹಲವು ಪ್ರಯತ್ನಗಳಿಂದ ಪಾರಾಗಿರ್ತಾರೆ. ಕೃಷ್ಣನು ಸಾಮಾನ್ಯ ಮನುಷ್ಯನಾಗಿರಲಿಲ್ಲ. ಅವನು ದೇವೋತ್ತಮ ಪರಮ ಪುರುಷ. ಅವನು ಭೂಮಿಗೆ ಇಳಿದು ಆ ಕಾಲದ ಒಂದು ವಂಶದಲ್ಲಿ ರಾಜಕುಮಾರರ ಪಾತ್ರವನ್ನ ವಹಿಸಿದ್ದ. ಈ ಪಾತ್ರದಲ್ಲಿ ಅವನು ಪಾಂಡುವಿನ ಹೆಂಡತಿಯೂ ಪಾಂಡವರ ತಾಯಿಯೂ ಆದ ಕುಂತಿ ಅಥವಾ ಪೃಥೆಯ ಸೋದರಳಿಯ. ಹೀಗೆ ನೆಂಟನಾಗಿ ಮತ್ತು ನಿತ್ಯ ಧರ್ಮೋದ್ಧಾರಕನಾಗಿ ಕೃಷ್ಣನು ಪಾಂಡುವಿನ ಧರ್ಮಿಷ್ಠ ಮಕ್ಕಳ ಪರವಾಗಿ ನಿಂತಿದ್ದ ಮತ್ತು ಅವರನ್ನ ಕಾಪಾಡ್ದ. ಆದರೆ ಮುಂದೆ ಚಾಣಾಕ್ಷನಾದ ದುರ್ಯೋಧನ ಪಾಂಡವರಿಗೆ ದ್ಯೂತಕ್ಕೆ ಬರುವಂತೆ ಸವಾಲು ಹಾಕ್ತಾನೆ. ಆ ನಿರ್ಧಾರಕ ಪಂದ್ಯದಲ್ಲಿ ದುರ್ಯೋಧನ ಮತ್ತೆ ಅವನ ತಮ್ಮಂದರು ಪಾಂಡವರ ಹೆಂಡತಿ ಪ್ರತಿವ್ರತೆಯಾದ ದ್ರೌಪದಿಯನ್ನ ಅಪಮಾನ ಮಾಡ್ತಾರೆ. ಇವರನ್ನೆಲ್ಲ ಅಪಮಾನ ಮಾಡಲಿ ಅಂತಾನೆ ರಾಜರುಗಳು ತುಂಬಿದ ಸಭೆಯಲ್ಲಿ ಅವಳ ವಸ್ತ್ರಾಪಹರಣ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಕೃಷ್ಣನ ದೈವಿ ಹಸ್ತಕ್ಷೇಪ ಅವಳನ್ನ ಉಳಿಸುತ್ತೆ. ಆದರೆ ಮೋಸದ ಜೂಜಾಟದಿಂದ ಪಾಂಡವರು ತಮ್ಮ ರಾಜ್ಯದಿಂದ ವಂಚಿತರಾಗ್ತಾರೆ. ಅವರು 13 ವರ್ಷಗಳ ಕಾಲ ರಾಜ್ಯ ಭ್ರಷ್ಟರಾಗಿ ಹೊರ ಹೋಗ್ಬೇಕಾಗತ್ತೆ. ದೇಶಾಂತರ ಹೋಗಿದ್ದ ಪಾಂಡವರು ಹಿಂದಿರುಗಿದಾಗ ತಮ್ಮ ರಾಜ್ಯವನ್ನ ಹಿಂದಿರಿಸುವಂತೆ ನ್ಯಾಯವಾಗಿಯೇ ದುರ್ಯೋಧನನನ್ನ ಪ್ರಾರ್ಥಿಸ್ತಾರೆ. ಆದರೆ ಅವನು ಒರಟಾಗಿ ತಿರಸ್ಕರಿಸ್ತಾನೆ. ರಾಜಕುಮಾರರಾಗಿ ಸಾರ್ವಜನಿಕ ಆಡಳಿತದಲ್ಲಿ ಸೇವೆ ಸಲ್ಲಿಸಲು ಕರ್ತವ್ಯ ಬದ್ಧರಾಗಿದ್ದ ಪಾಂಡವರು 5 ಗ್ರಾಮಗಳನ್ನಾದರೂ ನೀಡಬೇಕು ಅಂತ ವಿನಂತಿಸ್ತಾರೆ. ದುರ್ಯೋಧನ ಅಹಂಕಾರದಿಂದ ಅವರಿಗೆ ಸೂಜಿ ಮೊನೆಯಷ್ಟು ನೆಲವನ್ನು ಸಹ ಕೊಡೋದಿಲ್ಲ ಅಂತ ಉತ್ತರಿಸ್ತಾನೆ. ಇದೆಲ್ಲ ನಡೀತಿದ್ರು ಪಾಂಡವರು ವಿಚಲಿತರಾಗದೆ ಸಹನಶೀಲರಾಗಿರ್ತಾರೆ. ಆದರೆ ಈಗ ಯುದ್ಧ ಅನಿವಾರ್ಯ ಅಂತ ತೋರುತ್ತೆ. ಹೀಗಿದ್ರೂ ಜಗತ್ತಿನ ರಾಜ ಮಹಾರಾಜರು ಭಿನ್ನಾಭಿಪ್ರಾಯಗಳನ್ನ ತಳೆದುಕೊಂಡು ಕೆಲವರು ಧೃತರಾಷ್ಟ್ರನ ಪಕ್ಷವನ್ನ, ಇತರರು ಪಾಂಡವರ ಪಕ್ಷವನ್ನ ವಹಿಸ್ತಿದ್ದಾಗ ಸ್ವತಃ ಕೃಷ್ಣನೇ ಪಾಂಡವರ ದೂತನಾಗಿ ಶಾಂತಿಗಾಗಿ ಕಳಕಳಿಯಿಂದ ಪ್ರಾರ್ಥಿಸೋದಿಕ್ಕೆ ಧೃತರಾಷ್ಟ್ರನ ಆಸ್ಥಾನಕ್ಕೆ ಹೋಗ್ತಾನೆ. ಅವನ ಕಳಕಳಿಯ ಮಾತುಗಳೂ ತಿರಸ್ಕೃತವಾದಾಗ ಯುದ್ಧ ನಿಶ್ಚಯವಾಗತ್ತೆ. ಅತ್ಯುನ್ನತ ನೈತಿಕ ಉದಾತ್ತತೆಯ ಪಾಂಡವರು ಕೃಷ್ಣನು ದೇವೋತ್ತಮ ಪರಮ ಪುರುಷ ಅಂತ ಗುರುತಿಸ್ತಾರೆ. ಅಧರ್ಮಿಗಳಾದ ಧೃತರಾಷ್ಟ್ರನ ಮಕ್ಕಳು ಗುರುತಿಸೋದಿಲ್ಲ. ಆದರೂ ಕೃಷ್ಣನು ಪ್ರತಿಸ್ಪರ್ಧಿಗಳ ಅಪೇಕ್ಷೆಯಂತೆ ಯುದ್ಧವನ್ನ ಪ್ರವೇಶಿಸೋದಾಗಿ ಹೇಳ್ತಾನೆ. ಆದರೆ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆದರೆ ಬಯಸಿದವರು ಕೃಷ್ಣನ ಸೈನ್ಯವನ್ನು ಬಳಸ್ಕೋಬಹುದು ಮತ್ತು ಪ್ರತಿಪಕ್ಷವು ಸ್ವತಃ ಕೃಷ್ಣನನ್ನೇ ಮಾರ್ಗದರ್ಶಕನಾಗಿ ಮತ್ತು ಸಹಾಯಕನಾಗಿ ಪಡೆಯಬಹುದು ಅಂತ ಹೇಳ್ತಾನೆ. ರಾಜಕೀಯ ಮುತ್ಸದ್ದಿಯಾದ ದುರ್ಯೋಧನ
ತಕ್ಷಣವೇ ಕೃಷ್ಣನ ಸೈನ್ಯವನ್ನ ಕೇಳ್ತಾನೆ. ಸ್ವತಃ ಕೃಷ್ಣನನ್ನೇ ಪಡೆಯೋದಿಕ್ಕೆ ಪಾಂಡವರು ಅಷ್ಟೇ ಕಾತರರಾಗಿರ್ತಾರೆ. ಹೀಗೆ ಕೃಷ್ಣ ಅರ್ಜುನನ ಸಾರಥಿ ಆಗ್ತಾನೆ. ಪುರಾಣ ಪ್ರಸಿದ್ಧನಾದ ಆ ಬಿಲ್ಲುಗಾರನ ರಥದ ಸಾರಥ್ಯವನ್ನ ವಹಿಸ್ಕೊಳ್ತಾನೆ. ಭಗವದ್ಗೀತೆ ಪ್ರಾರಂಭವಾಗೋದು ಈ ಘಟ್ಟದಲ್ಲಿ.